ಸೀರೆ ಕುಚ್ಚು ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ಎಂಡ್ ತನಕ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ ಆಗಿ ಡಿಸೈನ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಸೀರೆ ರೆಡ್ ಕಲರ್ ಐತಿ, ಅಂದ್ರೆ ಗೋಲ್ಡನ್ ರೆಡ್ ಎರಡು ಮಿಕ್ಸ್ ಐತಿ. ಫುಲ್ ಸೀರೆ ಇದೇ ರೀತಿ ಐತಿ. ಇದು ಕಸ್ಟಮರ್ ಸೀರೆ. ಸಿಂಪಲ್ ಆಗಿ ಡಿಸೈನ್ ಹಾಕಿ ಹೇಳಿದಾರ. ಹಾಗಾದ್ರೆ ಬನ್ನಿ ಡಿಸೈನ್ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನೋಡಿ, 6 ಎಳೆ ದಾರ ಸುತ್ತಕೊಂಡಿನಿ. 10 ನಂಬರ್ ಕ್ರೋಶಾ ತಗೊಂಡಿನಿ. ಇಲ್ಲಿ ಬಿಡ್ಸ್ ತಗೊಂಡಿನಿ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ತಗೊಳ್ಳಿ. ನಾನು ಇದು ಬಿಡ್ಸ್ ತಗೊಂಡಿನಿ. ಇವಾಗ ಫಸ್ಟ್ ಲಾಕ್ ಮಾಡ್ತೀನಿ, ಅಂದ್ರೆ ಸೀರೆಗೆ ಗಂಟು ಹಾಕಿದ್ದೀನಿ. ಇವಾಗ ಲಾಕ್ ಮಾಡ್ತೀನಿ. ಸಿಂಪಲ್ ಐತಿ, ಬೇಗ ಆಗುತ್ತೆ. ಇನ್ನೂ ಒಂದು ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಚೈನ್ ಹಾಕೋತೀನಿ. ಇಲ್ಲಿ 5 ಚೈನ್ ಹಾಕೋತೀನಿ. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ಇಟ್ಬಿಟ್ಟು ಲಾಕ್ ಮಾಡಬೇಕು. ಇವಾಗ 3 ಚೈನ್ ಹಾಕೋತೀನಿ. ಮೂರು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಐದು ಚೈನ್ ಹಾಕಿ ಆಮೇಲೆ 3 ಚೈನ್ ಹಾಕಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ಬಿಡ್ಸ್ ಲಾಕ್ ಮಾಡ್ತೀನಿ. ಬಿಡ್ಸ್ ಲಾಕ್ ಮಾಡಿ ಕರೆಕ್ಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ಇಟ್ಬಿಟ್ಟು ಲಾಕ್ ಮಾಡಬೇಕು. ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಇವಾಗ ಚೈನ್ ಹಾಕೋತೀನಿ. ಇಲ್ಲಿ 5 ಚೈನ್ ಹಾಕ್ತಾ ಇದ್ದೀನಿ. 5 ಚೈನ್ ಹಾಕಿ ಸೀರೆ ಉಲ್ಟಾ ಮಾಡ್ತೀನಿ. ಸೀರೆ ಉಲ್ಟಾ ಮಾಡಿ ನಾ 3 ಚೈನ್ ಹಾಕಿ ಲಾಕ್ ಮಾಡ್ದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ಲಾಕ್ ಮೇಲೆ ಲಾಕ್ ಮಾಡಬೇಕು. ಇವಾಗ ಚೈನ್ ಹಾಕೋತೀನಿ. ಫಸ್ಟ್ ನೋಡಬೇಕು ಎಷ್ಟಾಗುತ್ತೆ ಅಷ್ಟು ಚೈನ್ ಹಾಕೊಳ್ಳಿ. ನಾ 3 ಹಾಕಿದ್ದೀವಿ, 3 ಆಗಲ್ಲ, 2 ಆಗುತ್ತೆ. 2 ಚೈನ್ ಹಾಕಿ ನಾ 5 ಚೈನ್ ಸ್ಟಾರ್ಟಿಂಗ್ ಲಾಕ್ ಮಾಡೋದಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಇವಾಗ ಸೀರೆ ಸೀದಾ ಮಾಡ್ತೀನಿ. ಇವಾಗ ಇಲ್ಲಿಂದ ಸುಜಿ ಮೇಲೆ ದಾರ ತಗೊಂಡು ನಾನು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸುಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ಸುಜಿ ಮೇಲೆ ದಾರ ತಗೊಂಡು ನಾ ಬಿಡ್ಸಿಂದ 5 ಚೈನ್ ಹಾಕಿದ್ದಿಲ್ಲ, 5 ಚೈನ್ ಒಳಗೆ 6 ಸ್ಟಾರ್ಟ್ ಮಾಡ್ತೀನಿ. ಸುಜಿ ಮೇಲೆ ದಾರ ಸುತ್ತಕೊಂಡು ಬಿಡಿಸಿಂದ ನಾ 5 ಚೈನ್ ಹಾಕಿ ಲಾಕ್ ಮಾಡೋದಿಲ್ಲ, 5 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು 2 1 2 1 ನಾನು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಬೇಕಂದ್ರೆ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳಿ. ನಾನು ಇಲ್ಲಿ 5 ಡಬಲ್ ಕ್ರೋಶೆ ಹಾಕೋತೀನಿ. ಇನ್ನು ಸುಜಿ ಮೇಲೆ ದಾರ ತಗೊಂಡು ಅದೇ ಪೇಂಟಲ್ಲಿ ದಾರ ಎಳ್ಕೊಂಡ್ಬಂದು 2 1 2 1 ಸಿಂಪಲ್ ಐತಿ ಡಿಸೈನ್, ಬೇಗ ಆಗುತ್ತೆ. ಇನ್ನು ಒಂದು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಐದು ಕಂಬ ಹಾಕಿದ್ದೀನಿ. ಇವಾಗ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ 5 ಚೈನ್ ಒಳಗೆ ಆರ್ಚ್ ಮಾಡ್ತಾ ಇದ್ದಲ್ಲ ಅಲ್ಲಿ ಲಾಕ್ ಮಾಡ್ತೀನಿ. ಅಂದರೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. 5 ಚೈನ್ ಒಳಗೆ ಸಿಂಗಲ್ ಕ್ರೋಶೆ ಮಾಡ್ತೀನಿ. 5 ಕಂಬ ಹಾಕಿ ಸಿಂಗಲ್ ಕ್ರೋಶೆ ಮಾಡಬೇಕು. ಇವಾಗ ಇನ್ನು 2 ಚೈನ್ ಹಾಕೋತೀನಿ. 2 ಚೈನ್ ಹಾಕಿ ಸುಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ದಾರ ತಗೊಂಡು ಇನ್ನೂ ಡಬಲ್ ಕ್ರೋಶೆ ಮಾಡ್ತೀನಿ.
ಫಸ್ಟು 5 ಸಲ ಡಬಲ್ ಕ್ರೋಶೆ ಮಾಡಿ ಆಮೇಲೆ ಲಾಕ್ ಮಾಡಬೇಕು, ಅಂದರೆ ಸಿಂಗಲ್ ಕ್ರೋಶೆ. ಆಮೇಲೆ ಇನ್ನು 5 ಡಬಲ್ ಕ್ರೋಶೆ ಮಾಡ್ತೀನಿ. ಅಂದರೆ ಒಂದು ಪೆಟಲ್ ಟೈಪ್ ಬರುತ್ತೆ ಡಿಸೈನ್, ಚಿಕ್ಕ ಚಿಕ್ಕ ಪೆಟಲ್ ಬರುತ್ತೆ 3. ಇನ್ನು ಡಬಲ್ ಕ್ರೋಶೆ ಮಾಡ್ತೀನಿ. ಇಲ್ಲಿ ಅಷ್ಟೇ 5 ಡಬಲ್ ಕ್ರೋಶೆ ಮಾಡ್ತೀನಿ. ಡಬಲ್ ಕ್ರೋಶೆ ಮಾಡಿ ಇಲ್ಲಿ ಅಷ್ಟೇ ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಇವಾಗ ಚೈನ್ ಹಾಕೋತೀನಿ. 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿ 5 ಚೈನ್ ಒಳಗೆ ಲಾಕ್ ಮಾಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತವೆ ಡಿಸೈನ್ ಸಿಂಪಲ್ ಆಗಿ. ಕರೆಕ್ಟಾಗಿ ಲಾಕ್ ಮಾಡಬೇಕು. 5 ಚೈನ್ ಒಳಗೆ ಲಾಕ್ ಮಾಡಬೇಕು. ಇವಾಗಿನ 2 ಚೈನ್ ಹಾಕೋತೀನಿ. 5 ಕಂಬ ಹಾಕಿ 2 ಚೈನ್ ಹಾಕಿ ಲಾಕ್ ಮಾಡಬೇಕು. ಇವಾಗ ಸುಜಿ ಮೇಲೆ ದಾರ ತಗೊಂಡು ಇನ್ನು ಡಬಲ್ ಕ್ರೋಶೆ ಮಾಡ್ತೀನಿ. ಫಸ್ಟ್ 5 ಡಬಲ್ ಕ್ರೋಶೆ ಮಾಡಿದ್ದೀನಿ. ಆಮೇಲೆ 2 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ನಾನು 2 ಚೈನ್ ಹಾಕಿ ಡಬಲ್ ಕ್ರೋಶೆ ಮಾಡಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ಅಂದರೆ 3 ಪೆಟಲ್ ಬರೋ ಟೈಮ್ ಮಾಡ್ತಾ ಇದ್ದೀನಿ ಡಿಸೈನ್. ಸಿಂಪಲ್ ಆಗಿ ಚಿಕ್ಕ ಚಿಕ್ಕ 3 ಪೆಟಲ್ ಬರುತ್ತೆ. ಇದನ್ನು ಅಷ್ಟೇ 5 ಡಬಲ್ ಕ್ರೋಶೆ ಮಾಡ್ತೀನಿ ಇಲ್ಲಿ. ಐದು ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ನೋಡಿ ಈ ರೀತಿ ಬರುತ್ತೆ ಡಿಸೈನ್, ಚಿಕ್ಕ ಚಿಕ್ಕ 3 ಪೆಟಲ್ ಬರುತ್ತೆ. ಇವಾಗ ಸೀರೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಡೈರೆಕ್ಟ್ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ. ಅಂದರೆ ಈ ಡಿಸೈನ್ಗೆ ಬೇಸ್ ಲೈನ್ ಇಲ್ಲ, ಡೈರೆಕ್ಟ್ ಡಿಸೈನ್ ಹಾಕುವ ಹೋಗಬೇಕು, ಬೇಗ ಆಗುತ್ತೆ. ಲಾಕ್ ಮಾಡಿದ್ದೀನಿ. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಬೇಕು. ಇವಾಗ ಚೈನ್ ಹಾಕೋತೀನಿ. ಇಲ್ಲಿ 5 ಚೈನ್ ಹಾಕೋತೀನಿ. ಇಲ್ಲಿ ಕುಚ್ಚು ಬರುತ್ತೆ. 5 ಚೈನ್ ಹಾಕಿ ಲಾಕ್ ಮಾಡ್ತಿಲ್ಲ, ಅಲ್ಲಿ ಕುಚ್ಚು ಹಾಕಬೇಕು. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಇವಾಗೇನ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ದೀನಿ. ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ. ಬಿಡ್ಸ್ ಹಾಕಿ ದಾರ ಒಳಗೆ ಹಾಕೋತೀನಿ. ಇವಾಗ ಬಿಡ್ಸ್ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಸೀರೆಗೆ ಲಾಕ್ ಮಾಡ್ತೀನಿ. ಇವಾಗ ಚೈನ್ ಹಾಕೋತೀನಿ. ಇಲ್ಲಿ ಅಷ್ಟೇ 5 ಚೈನ್ ಹಾಕಿದ್ದೀನಿ. ಚೈನ್ ಹಾಕಿ ಸೀರೆ ಉಲ್ಟಾ ಮಾಡ್ತೀನಿ. ಸೀರೆ ಉಲ್ಟಾ ಮಾಡಿ 3 ಚೈನ್ ಲಾಕ್ ಮಾಡಿದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಇವಾಗ ಚೈನ್ ಹಾಕೋತೀನಿ. 2 ಚೈನ್ ಹಾಕಿ 5 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಇವಾಗ ಸೀರೆ ಸೀದಾ ಮಾಡ್ತೀನಿ.
ಇಲ್ಲಿಂದ ಸೂಜಿ ಮೇಲೆ ದಾರ ತಗೊಂಡು 5 ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಡ್ಬಂದು ಎರಡಗೊಂದು ಎರಡಗೊಂದು ಇಲ್ಲಿ ಅಷ್ಟೇ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಫಸ್ಟ್ 5 ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಸೂಜಿ ಮೇಲೆ ಒಂದು ಸಲ ತಗೋಬೇಕು. ಡಬಲ್ ಕ್ರೋಶೆ ಅಂದರೆ ಒಂದು ಸಲ ತಗೋಬೇಕು. ತ್ರಿಬಲ್ ಕ್ರೋಶೆ ಅಂದರೆ 2 ಸಲ ತಗೋಬೇಕು. ಡಬಲ್ ಕ್ರೋಶೆ 5 ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇನ್ನು ತಿರ್ಗಾ 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಇನ್ನು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಪಲ್ ಐತಿ ಡಿಸೈನ್, ಇದೇ ರೀತಿ ಮಾಡಬೇಕು. 2 ಚೈನ್ ಹಾಕಿ ಲಾಕ್ ಮಾಡಬೇಕು 5 ಚೈನಿಗೆ. ಆಮೇಲೆ ಇನ್ನು 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡಬೇಕು. ಸ್ವಲ್ಪ ಫಾಸ್ಟಾಗಿ ಹಾಕ್ತಾ ಇದ್ದೀನಿ. ಇಲ್ಲಿ ಅಷ್ಟೇ 5 ಡಬಲ್ ಕ್ರೋಶೆ ಮಾಡಿ 2 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇನ್ನು 2 ಚೈನ್ ಹಾಕಿ ಡಬಲ್ ಕ್ರೋಶೆ ಮಾಡಬೇಕು. 5 ಚೈನಿಗೆ ಲಾಕ್ ಮಾಡಬೇಕು. ಇವಾಗ 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡ್ತೀನಿ. ಇಲ್ಲಿ ಅಷ್ಟೇ 5 ಡಬಲ್ ಕ್ರೋಶೆ ಮಾಡ್ತೀನಿ. 5 ಡಬಲ್ ಕ್ರೋಶೆ ಮಾಡಿ ಕರೆಕ್ಟಾಗಿ ಸೀರೆಗೆ ಇಟ್ಬಿಟ್ಟು ನೋಡಿ ಲಾಕ್ ಮಾಡಬೇಕು. ಸಿಂಪಲ್ ಆಗಿ ಡಿಸೈನ್ ಅಂದರೆ ಚೆನ್ನಾಗಿ ಲುಕ್ ಕೊಡುತ್ತೆ. ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ತೀನಿ. ಚಿಕ್ಕ ಚಿಕ್ಕ ಆರ್ಚು ಎಷ್ಟು ಚೆನ್ನಾಗಿ ಬಂದೈತಿ 3 ಪೆಟಲ್ದು. ಇದೇ ರೀತಿ ಫುಲ್ ಸೀರೆ ಹಾಕೋಬೇಕು. ಎಷ್ಟು ನೀಟಾಗಿ ಬಂದೈತಿ ಡಿಸೈನ್. ಸೆಂಟ್ರ್ 5 ಚೈನ್ ಹಾಕುತ್ತಲ್ಲ ಅಲ್ಲಿ ಕುಚ್ಚು ಕಟ್ಟಬೇಕು. ಒಂದು ಆರ್ಚ್ ಒಂದು ಕುಚ್ಚು ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. 5 ಚೈನ್ ಹಾಕಿ ಲಾಕ್ ಮಾಡಿ ಇನ್ನು 3 ಚೈನ್ ಹಾಕಿ ಲಾಕ್ ಮಾಡಿ ಇನ್ನು ಬಿಡ್ಸ್ ಹಾಕಿ ಲಾಕ್ ಮಾಡಿ ಇನ್ನು 5 ಚೈನ್ ಹಾಕಿ 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡಿ ಸೀರೆ ಉಲ್ಟಾ ಮಾಡಿ ಮಾಡಬೇಕು. ಇದೇ ರೀತಿ ಇದೆ ಡಿಸೈನು. ಬೇಸ್ಲೆ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ, ಈ ರೀತಿ ಹಾಕಿದ್ರೆ ಬೇಗ ಆಗುತ್ತೆ. ಫುಲ್ ಸೀರೆ ಇದೇ ರೀತಿ ಹಾಕೊಳ್ಳಿ. ಎಷ್ಟು ನೀಟಾಗಿ ಬಂದೈತಿ ಆರ್ಚ್. ನಾನು 2 ಆರ್ಚ್ ಮಾಡಿ ತೋರಿಸಿದ್ದೀನಿ. ನೋಡಿ ಫುಲ್ ಸೀರೆ ಹಾಕಿದ್ದೀನಿ. ಅಂದರೆ ಪಲ್ಲು ರೆಡ್ ಕಲರ್ ಐತಲ್ಲ ಅದಕ್ಕೆ ಗೋಲ್ಡನ್ ಕಲರ್ ಹಾಕಿದ್ದೀನಿ. ಎಷ್ಟು ನೀಟಾಗಿ ಬಂದೈತಿ ಚಿಕ್ಕ ಚಿಕ್ಕ ಆರ್ಚು. ಬಿಡ್ಸು ನಿಮ್ದು ಯಾವ್ದು ಇಷ್ಟ ಆ ಶೇಪ್ ತಗೊಳ್ಳಿ. ಕುಚ್ಚ ರೆಡ್ ಕಲರ್ ದಾರ ಕಟ್ತೀನಿ. ಕುಚ್ಚೆಲ್ಲ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾವೆ ನೋಡಿ. ನೋಡಿ ಡಿಸೈನ್ದು ಫೈನಲ್ ಲುಕ್ಕು. ಕುಚ್ಚು ಕಟ್ಟಿದ್ದೀನಿ. 67 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಡಬಲ್ ಮಾಡಿದ್ರೆ 120 ಆಗುತ್ತೆ. ಚಿಕ್ಕ ಚಿಕ್ಕ ಆರ್ಚು ಸಿಂಪಲಾಗಿ ಡಿಸೈನ್ ಬೇಗ ಆಗುತ್ತೆ. ಲಾಸ್ಟಲ್ಲಿ ನಾನು 2 ಕುಚ್ಚು ಕಟ್ಟಿದ್ದೀನಿ. ಅಂದರೆ ಆರ್ಚ್ ಬರೋದಿಲ್ಲ, ಅಲ್ಲಿ ಪ್ಲೇಸ್ ಇಲ್ಲ, ಅದಕ್ಕೆ ಲಾಸ್ಟಲ್ಲಿ 2 ಕುಚ್ಚು ಕಟ್ಟಿದ್ದೀನಿ. ಲಾಸ್ಟಲ್ಲಿ ಆರ್ಚ್ ಬರಲಿಕ್ಕಂದ್ರೆ 2 ಕುಚ್ಚು ಕಟ್ಕೊಳ್ಳಿ. ನಾನು ಲಾಸ್ಟಲ್ಲಿ 2 ಕುಚ್ಚು ಕಟ್ಟಿದ್ದೀನಿ. ಆರ್ಚ್ ಬರೋದಿಲ್ಲ ಅದಕ್ಕೆ 2 ಕುಚ್ಚು ಕಟ್ಟಿದ್ದೀನಿ.
ನೀವು ಬೇಕಂದರೆ ಬಾಲ್ ಚೈನ್ ಆಡಿಸ್ಕೊಳ್ಳಿ, ಸ್ಟೋನ್ ಚೈನ್ ಆಡಿಸ್ಕೊಳ್ಳಿ. ಲಾಸ್ಟಲ್ಲಿ 2 ಕುಚ್ಚು ಕಟ್ಟಿದ್ದೀನಿ ನೋಡಿ, ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಎಲ್ಲೇನು ಮಾಡ್ತೀನಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.